ಈ ಒಂದು ಶೀತ ಗಾಳಿಯಿಂದ ರಕ್ಷಣೆ ಆಗೋದಿಕ್ಕೆ ನಿಮ್ಮ ಕಡೆಯಿಂದ ಒಂದಷ್ಟು ಸಜೆಷನ್ಸ್? ಆದಷ್ಟು ವಾತಾವರಣ ತುಂಬ ಬದಲಾವಣೆ ಆದಾಗ ತುಂಬ ಸಣ್ಣ ಮಕ್ಕಳನ್ನ 1 ವರ್ಷದ ಒಳಗಡೆ ಮಕ್ಕಳನ್ನು ಸಾಯಂಕಾಲ 7:30-8 ಗಂಟೆ ಆದಮೇಲೆ ಚಳಿಗೆ ಎಕ್ಸ್ಪೋಸ್ ಮಾಡೋದು ಕಡಿಮೆ ಮಾಡಬೇಕು. ಬೆಚ್ಚಗಿರೋ ಬಟ್ಟೆ ಹಾಕಬೇಕು. ಸ್ಕೂಲಲ್ಲಿ ಯಾರಿಗಾದ್ರೂ ಇನ್ಫೆಕ್ಷನ್ ಇದೆ ಅಂತಂದ್ರೆ ಆ ಮಗುವಿಂದ ದೂರ ಆಗಿರ್ಬೇಕು. ಈ ಮಗುವಿಗೆ ಜ್ವರ ಇದ್ದಾಗ ಔಷಧಿಗಳು ಹಾಕ್ಬಿಟ್ಟು ಸ್ಕೂಲ್ ಕಳ್ಸೋ ಕಾರ್ಯಕ್ರಮ ಮಾಡಬಾರದು. 2 ಕಾರಣಕ್ಕೆ. ಒಂದು, ಈ ಮಗುವಿಂದ ತುಂಬಾ ಮಕ್ಕಳಿಗೆ ಬರುತ್ತೆ. ಅಕಸ್ಮಾತ್ ಇನ್ಯಾವುದಾದ್ರೂ ಮಗುವಿಗೆ ಇದಕ್ಕಿಂತ ಸೀರಿಯಸ್ ಪ್ರಾಬ್ಲಮ್ ಇದ್ರೆ ಆ ಮಗುವಿನಿಂದ ಈ ಮಗುವಿಗೆ ಆ ಸೀರಿಯಸ್ ಕಾಯಿಲೆನೂ ಬರುತ್ತೆ. ಈ 2 ಕಾರಣಕ್ಕೆ ಶಾಲೆಗೆ ಆ ಪೀರಿಯಡ್ ಅಲ್ಲಿ ಕಳಿಸ್ಬಾರ್ದು. ಲಸಿಕೆಗಳನ್ನ ಹಾಕ್ಸ್ಕೋಬೇಕು. ಹೈ ಪ್ರೋಟೀನ್ ಡಯಟ್ ಕೊಡಬೇಕು ಮಗುಗೆ. ಕ್ಯಾಲರೀಸ್ ಕಮ್ಮಿ ಆಡಬೇಕು, ತಗೋಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವ್ಯಾಯಾಮದಲ್ಲಿ ಮಗುನ ತೊಡಗಿಸ್ಬೇಕು. ಸ್ವಿಮ್ಮಿಂಗ್ ಆಗ್ಬೋದು, ರನ್ನಿಂಗ್ ಆಗ್ಬೋದು, ಕ್ರಿಕೆಟ್ ಆಟ ಆಗ್ಬೋದು, ಯಾವುದಾದ್ರೂ ಸೈಕ್ಲಿಂಗು, ಸ್ಕಿಪ್ಪಿಂಗು ಮತ್ತು ಯೋಗ ಮಕ್ಕಳಿಗೆ 1-7 ವರ್ಷಕ್ಕೆ ಪ್ರಾರಂಭ ಮಾಡಿದ್ರೆ ಇದರಿಂದ ತುಂಬ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಭಾವನೆ.